अरे हुआ अरे ओ अम्मा वाओ टीम ಏ ತಮ್ಮ ಇವ ಎಲ್ಲಿ ಮಾಯಾದ? ನಾನು ಇಲ್ಲಿದ್ದೇನೆ, ನಾನು ಇಲ್ಲೂ ಇದ್ದೇನೆ ನೋಡಿ, ನಾನು ಇಲ್ಲಿ ಸಹ ಇದ್ದೇನೆ, ನಾನು ಇಲ್ಲಿದ್ದೇನೆ, ಅಲ್ಲಿದ್ದೇನೆ, ಮತ್ತೆ ಇಲ್ಲೂ ಸಹ ಇದ್ದೇನೆ. ಜಿಂಗಲಾಲ ಬಲ್ ಉರ್ ಉರ್. ಈ ಟೀಮೇಕ್ಸ್ ನಮ್ಮನ್ನ ಹಿಡಿಲಿಕ್ಕೆ ನೋಡ್ತಿದ್ದಾರೆ. ಈ ಮ್ಯಾನ್ ಇಂದ ಹಿಡಿದು ಜೆಡ್ ತನಕನು ಬಂದ್ರು ಸಹ ಯಾರು ನಮ್ಮ ಮೂರ್ತಿ ಇರುವ ಪಾಟನ್ ತಗೊಂಡೋಗೋದ್ರಿಂದ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನಾವು 3 ಪಾಟ್ನಲ್ಲಿ ಮೂರ್ತಿಯನ್ನ ಯಾಕೆ ತಗೊಂಡು ಹೋಗ್ತಿದ್ದೀವಿ? ಮೂರ್ತಿಯಲ್ಲಿ ಎಂತ ಪವರ್ ಇದೆ ಅಂದ್ರೆ ನಮ್ಮ ಪವರ್ ಅನ್ನು ಸೂಪರ್ ಪವರ್ ಮಾಡ್ಬಿಡುತ್ತೆ. ಹಾಗಾಗಿ ಅದನ್ನು 3 ಪಾರ್ಟ್ ಅಲ್ಲಿ ಮಾಡಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಇಡಲಾಗಿದೆ. ಇವತ್ತು ನಾವು ಮೊದಲನೇ ಪಾರ್ಟ್ ಅನ್ನು ತಗೊಂಡೋಗ್ ಟೀಮ್ ಮೇಟ್ಸ್ ನನ್ನ ಮೈಂಡ್ ಮ್ಯಾಜಿಕ್ ಗೆ ಪ್ರತಿಸ್ಪರ್ಧೆ ಒಡ್ಡಲಾರರು. ಏ ತಮ್ಮ, ಇಷ್ಟೊಂದು ಅವಳಿಗಳು? ಅಲ್ಲ ಕಣು, ಇದೇನು ಬೇರೆ ವಿಷಯ. ಕತೆ ಏನಂತೂ ಆಮೇಲೆ ನೋಡೋಣ. ಈಗ ಇವರನ್ನು ಹಿಡಿಬೇಕು. ಇವರು ಮೂರ್ತಿ ತನಕ ತಲುಪಬಾರದು. ಎನಿ ಡೌಟ್? ಬನ್ನಿ, ಯಾರು ತಪ್ಪಿಸಿಕೊಳ್ಬಾರ್ದು. ನಾನು ಪೂಲಲ್ಲಿದ್ದವ್ರನ್ನ ಸಂಭಾಳಿಸ್ತೀನಿ, ನೀನು ರಸ್ತೆಯಲ್ಲಿದ್ದವ್ರನ್ನ ನೋಡು. ನಾನಿದ್ರಿಂದ ಹೇಗೆ ಬಂದೆ? ಜಿಂಗಲಾಲ ಕಾಪಾಡಿ. ಬೇಕೂಫ್, ಅಲ್ಲೇನ್ ಮಾಡ್ತಿದ್ದೆ? ನನ್ಗನ್ಸುತ್ತು ಅದು ನಿಜವಾಗ್ಲೂ ನೀವು ಅಂತ. ಗಾಬರಿ ಆಗ್ಬೇಡ ಜಿಂಗ, ನಾನಿದ್ದೀನಿ. ಇದೇನ್ ಮಾಡ್ದೆ? ಉರ್ ಉರ್. ಜೇಡರ ಬಲೆ, ಜೇಡವನ್ನ ತೆಗಿಲಿಕ್ಕೆ ಜಿಂಗಲಾಲ. ಉರ್ ಉರ್. ಅಷ್ಟು ಸುಲಭದಲ್ಲಿ ನೀನು ಪಾರಾಗೋದಿಲ್ಲ. ಎನಿ ಡೌಟ್? ಮೂರ್ತಿ ತಗೊಳ್ಳಿ ಮತ್ತೆ ನಡೀರಿ. ಅಲ್ಲಯ್ಯ, ಅವರು ಮೂರ್ತಿ ತಗೊಂಡೋಗ್ತಿದ್ದಾರೆ, ನಡಿ.
ಶಬಾಷ್, ನಡೀರಿ. ವೈರಿಗಳ ಮುಖ ಮಾಡ್ಬಿಡುತ್ತೆ ಕಪ್ಪು. ಹೆಸರು ನಂದು ಜಿಂಗಲಾಲ. ಇದೇ ನನ್ನ ಹೆಸರು. ಅವರು ಮೂರ್ತಿ ತಗೊಂಡೋದ್ರು. ತಮ್ಮ, ಜಿಂಗಲಾಲನಿಗೆ ಹೊಡೆಯುವಾಗ ನಮ್ಮ ಕೈ ಆ ಕಡೆ ಈ ಕಡೆ ಯಾಕೆ ಹೋಗ್ತಿತ್ತು? ಅವ್ರು ನಮ್ ಜೊತೆ ಮೈಂಡ್ ಗೇಮ್ ಮಾಡ್ತಿದ್ರು. ಅದೆಲ್ಲ ಹೊಲೋಗ್ರಾಫಿಕ್ ಇಮೇಜ್ ಆಗಿತ್ತು. ಅಸ್ಲಿ ಒಬ್ನೇ ಇದ್ದ. ಮೊದಲು ಬಾರಿ ಯಾರೋ ಟೀಮ್ ಎಕ್ಸ್ ಅನ್ನ ಸೋಲಿಸಿ ಹೋದ್ರು. ಎನಿ ಡೌಟ್? ಇವತ್ತಿನ ತಾಜಾ ಸುದ್ದಿ, ಟೀಮ್ ಎಕ್ಸ್ಗೆ ಆಯ್ತು ಸೋಲು. ಟೀಮ್ ಎಕ್ಸ್ಗೆ ಆಯ್ತು ದಿ ಎಂಡ್. ಟೀಮ್ ಎಕ್ಸ್ ನ ಸೋಲಾಗಿದೆ. ಇಂದಿನ ತಾಜಾ ಸುದ್ದಿ, ಟೀಮ್ ಎಕ್ಸ್ ನ ಸೋಲಾಗಿದೆ. ಇಂದಿನ ತಾಜಾ ಸುದ್ದಿ. ಇಲ್ಲಿ ಬನ್ನಿ. ಇದು ಮೊದಲ ಬಾರಿ ಟೀಮ್ ಎಕ್ಸ್ ಗೆ ಸೋಲಾಗಿದೆ. ಅವರ ಮರ್ಯಾದೆಲ್ಲ ಕಳೆದು ಹೋಗಿದೆ. ಜಿಂಗಲಾಲ ಇಡೀ ನಗರಕ್ಕೆ ಹಾಕಿದ ಕೋಳ ಅವನು ಟೀಮ್ ಎಕ್ಸ್ ನ ಮರ್ಯಾದೆ ತೆಗೆದ. ಇದೆಲ್ಲ ಹೇಗಾಯ್ತು ಅಂತ ನಾವ್ ಹೇಳ್ತೀವಿ. ಮೊದಲ ಬಾರಿ ನಮ್ಮ ಚಾನೆಲ್ ಮಾಲಾ ವಾಟ್ಸನು. ಇವನು ಬಹಳ ಮಾತಾಡ್ತಿದ್ದಾನೆ. ಎನಿ ಡೌಟ್? ಇಲ್ವಾ? ಈಗ ಎಲ್ಲಿ ಹೆಚ್ಚು ಮಾತಾಡದೆ? ಈಗ ಅರ್ಧ ಮಾತಾಡಿದ್ದು. ತಮ್ಮನು ರಾಜ ಅನ್ನೋರಿಗೆ ಕೊತ್ತಂಬರಿ ಬೀಜ ಅಂದಿದ್ದು. ಮೂರ್ತಿ ಇರೋ ಬ್ಯಾಗ್ ಕಳವಾಯ್ತು. ಟೀಮ್ ಎಕ್ಸ್ ಏನು ಮಾಡೋದಕ್ಕಾಗ್ಲಿಲ್ಲ. ಟೀಮ್ ಎಕ್ಸ್ ಅಲ್ಲೆಲ್ಲ ತಾಕತ್ತು ಟೀಮ್ ಎಕ್ಸ್ ಇಲ್ಲಿ ಸೋತಿತ್ತು. ಮರ್ಯಾದೆ ಎಲ್ಲ ಹೋಯ್ತು. ಆದ್ರೆ ಅವರು ಸರಿ ಹೇಳ್ತಿದ್ದಾರೆ ಕಣೋ. ನಾವು ಸೋತ್ವಿ. ಹಾಗಾದ್ರೆ ಅವನನ್ನ ಸೋಲಿಸ್ಬೇಕು ತಮ್ಮ. ಅಷ್ಟು ಸುಲಭ ಅಲ್ಲ. ಆ ಜಿಂಗಾಲಾರ ಹುರೂರ್ ಬಳಿ ಸೂಪರ್ ಪವರ್ ಇದೆ. ಎನಿ ಡೌಟ್? ಆದ್ರೇನಾಯ್ತು, ನಾವು ಸೂಪರ್ ಹೀರೋ. ಆದ್ರೆ ಅವನ ಸೂಪರ್ ಜೊತೆ ಹೋರಾಡುವ ಸೂಪರ್ ಪವರ್ ಇಲ್ಲ ನಮ್ಮಲ್ಲಿ. ಅಂದ್ರೆ ನಾವೇನು ಸುಮ್ನೆ ಕೈ ಕಟ್ಟಿ ಕೂತ್ಕೊಳ್ಳೋದಾ? ಇಲ್ಲ, ಏನಾದ್ರೂ ಉಪಾಯ ಹುಡುಕ್ಲೇಬೇಕು. ನಾನು ಮೌನವಾಗಿದ್ದೇನೆ, ನೀನು ಮೌನವಾಗಿರೋ. ಡಾಕ್ಟರ್ ಬಾಲು ಯಾರ ಮೇಲೆ ಸಿಟ್ಟಾಗ್ತಿದ್ದಾರೆ? ಬನ್ನಿ ನೋಡೋಣ. ನಾನು ಹೇಳ್ತೀನಿ. ಏನು ಹೇಳ್ಬೇಕು? ನಾನ್ ಬಿಡೋದಿಲ್ಲ. ನನ್ ಬಾಯಿ ಮುಚ್ಚಿದ್ರೆ ನೀನ್ ಬಾಯಿ ಮುಚ್ಚು. ಎಲೆವಾ 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 ಎಲೆವಾ. ಅರೆ, ನೀನು ನನ್ನ ತಮ್ಮ ಅಲ್ಲ, ಬರೀ ಗುಮ್ಮ. ನೀನು ನನ್ನ ಅಣ್ಣ ಅಲ್ಲ, ಮಾಸಿ ಹೋದ ಬಣ್ಣ. ನೀನು ಟೀಮ್ ಎಕ್ಸ್ ಗೆ ಕೆಟ್ಟ ಹೆಸರು ತಂದಿದ್ದಿ. ನಾನು ಬರೀ ನನ್ನ ಕೆಲಸ ಮಾಡಿದ್ದು. ಇವತ್ತಿನಿಂದ ನಿನ್ನ ಮುಖ ನನಗೆ ತೋರಿಸ್ಬೇಡ. ನೀನು ನಿನ್ನ ಮುಖ ನನಗೆ ತೋರಿಸ್ಬೇಡ. ಎಲ್ಲಿವಾ ಎಲ್ಲಿವಾ ಏರಿವಾ ಎಲ್ಲಿವಾ ಏರಿವಾ. ಅಣ್ಣ, ನಿನ್ಗೆ ಅನಿಸ್ತಾ ಇಲ್ವಾ ಇಲ್ಲಿ ಕವಾಲಿಯ ಜಂಗ್ಲಿ ಕುಸ್ತಿ ನಡೀತಿದೆ? ತಾಳೆ ಮರ ಅಂತ ತಿಳ್ಕೊಂಡಿದ್ದೀರೋ, ಅದು ತೆಂಗಿನ ಮರ ಇದೆ. ನೀವಿಬ್ರು ಬಿಡಿ, ಶಾಯರಿ ಮಾಡೋದು ನನ್ ಕೆಲ್ಸ ಇದೆ. ಹೊಡಿ ಚಪ್ಪಾಳೆ. ಕಮೋಶ್. ಎಲೆವಾ, ಸೀಬೆಯನ್ನ ಬನಾನ ಅಂತ ತಿಳ್ಕೊಬೇಡ. ಏನ್ ಹಣ್ಣು ತಿಂದ್ರು ತೊಣದ ತೆನ್ನೋ. ಇಬ್ರು ಸೋದರನ ನಡುವೆ ಬರ್ಬೇಡೇನೋ, ತಿಳಿದಾವ್? ಮಕ್ಕಳಿಗೆ ಚೆನ್ನಾಗಿ ಜೋಗಳ ಹಾಡಿ ನಿಮ್ಮವರಿಗೆ ಕಷ್ಟ ಕೊಡಬೇಡ. ನೇನಿನ್ ಮುಂದೆ ನನ್ನನ್ನು ಯಾವತ್ತೂ ಅಣ್ಣ ಅಂತ ಕರೆಬೇಡ. ಬೀದಿಯಲ್ಲಿನ ಪರಿಸ್ಥಿತಿ ಹಾಳು ಮಾಡೋದು ಇದು ಆಗೋದಿಲ್ಲ. ಮತ್ತೆ ನೀನ್ ಆ ರೀತಿ ಮಾಡೋಕೆ ನಾನು ಬಿಡೋದಿಲ್ಲ. ಅಣ್ಣ, ಟೀಮ್ ಎಕ್ಸ್ ನಮ್ಮ ಹುಲಿಗಾಗಿ ಸಾಕಷ್ಟು ಮಾಡಿದೆ. ಪಾಪ ಒಂದ್ಸಾರಿ ಫೇಲ್ ಆಯ್ದ್ರು ಅಂದ್ರೆ ಏನಾಯ್ತು? ಹಾ, ಸರಿ ಇದೆ. ಅಣ್ಣ ಕೂಡ ಕ್ರಿಕೆಟ್ ಟೀಮ್ ನ ಟ್ರೈನರ್ ಫೇಲ್ ಆಗಿದ್ರಲ್ಲ. ಆದ್ರೆ ಏನಾಯ್ತು? ಜಿಮ್ನಲ್ಲಿ ಆದ್ರೆ ಏನಾಯ್ತು? ಟ್ರೈನರ್ ಅಂತ ಇದ್ದಾರಲ್ಲ. ಅಣ್ಣ, ನನ್ನ ಮರ್ಯಾದೆ ಫುಟ್ಬಾಲ್ ಅನ್ಕೊಂಡಿದ್ದೀರಾ? ಇಲ್ಲಿ ಎಲ್ಲರ ಬಂದೇನು ಎಗರಿಸ್ತಾ ಇದ್ದೀರಿ. ಇಲ್ಲ ಇಲ್ಲ ಅಣ್ಣ, ನಾನು ಕೇವಲ ಎಕ್ಸಾಂಪಲ್. ಟೀಮ್ ಎಕ್ಸ್ ಆದ್ರೇನು ಯಾರಾದ್ರೂ ಕೂಡ ಸೋಲ್ತಿದ್ರು. ಜಿಂಗಾಲಾಲ ಮೋಮೋ ಡಿಮ್ಸಮ್ ಇನ್ಸ್ಟಿಟ್ಯೂಟ್ ನಿಂದ ಸೂಪರ್ ಪವರ್ ಕಲ್ತಿದ್ದಾನೆ. ಮೋಮೋ ಡಿಮ್ಸಮ್ ಇನ್ಸ್ಟಿಟ್ಯೂಟ್? ಹಾ, ನಾನು ಯಾವಾಗಲ್ಲಿ ಓದ್ತಿದ್ದೆ, ಅಲ್ಲಿ ಜಿಂಗಾಲಾಲ ಬೆಸ್ಟ್ ಸ್ಟೂಡೆಂಟ್ ಇದ್ದ. ಅವನಿಗೆ ಮೈಂಡ್ ಮ್ಯಾಜಿಕ್ ಬರುತ್ತೆ. ಅವನನ್ನ ಕೇವಲ ಅದೇ ಇನ್ಸ್ಟಿಟ್ಯೂಟ್ ನಿಂದ ಓದಿರೋ ಸ್ಟೂಡೆಂಟ್ ಮಾತ್ರ ಸೋಲಿಸಬಹುದು. ಅದು ನೀವು ಹೌದಲ್ಲ? ಹಾ, ಆದ್ರೆ ನಾನು ಜಿಂಗಾಲಾಲನ್ ರೀತಿ ಹೈ ಲೆವೆಲ್ ಮಾಡ್ಲಿಲ್ಲ. ಅಲ್ಲಿಂದ ಟ್ರೈನಿಂಗ್ ತಗೊಂಡ್ರೆ ಜಿಂಗಾಲಾಲನ್ನ ಸೋಲಿಸಬಹುದು. ಹಾ, ನಾವ್ ಅಲ್ಲಿಂದ ಟ್ರೈನಿಂಗ್ ತಗೊಂಡು ಪ್ರತಿಕಾರ ಮಾಡ್ತೀವಿ. ಇವನೇ ಹೇಳಿದ್ದು ಟೀಮ್ ಎಕ್ಸ್ ನ ಸೋಲಿನ ಬದಲ ತಗೊಳ್ಳೋಣ. ಟೀಮ್ ಎಕ್ಸ್ ನ ಎಲೆವಾ, ಟೀಮ್ ಎಕ್ಸ್ ಗೆ ಪ್ರತೀಕಾರ ಟೀಮ್ ಎಕ್ಸ್ ತಗೊಳುತ್ತೆ. ನೀನ್ ಯಾಕೆ ತಗೊಳ್ತಿ? ಅರೆ, ನಾವೇ ಟೀಮ್ ಎಕ್ಸ್. ಹನಿ ಇರುವಾಗ ಈ ಗುಟ್ಟನ್ನೇ ಹೆಚ್ಚು ಸಮಯ ಇಡಕ್ಕಾಗೋದಿಲ್ಲ. ಹಾ, ನಾವೇ ಟೀಮ್ ಎಕ್ಸ್. ಹಾ, ನಾವೇ ಈಗ ಮೈಂಡ್ ಮ್ಯಾಜಿಕ್ ಕಲ್ತು ಜಿಂಗಾಲಾಲನ್ನು ಹಿಡಿಬೇಕು. ಈ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಹಿಮಾಲಯದಲ್ಲಿ ಟ್ರಿಪಲ್ ಫ್ರೈಟ್ ಹಳ್ಳಿಯಲ್ಲಿ. ಈ ಭೂಮಿ ನನ್ನ ಅಮ್ಮ.
ಆದ್ರೆ ನಿನ್ನ ಅಮ್ಮನ ಹೆಸರು ಅಂದ್ರೆ ಈ ಹಳ್ಳಿ ಹೆಸರು ಕೇಳಲಿಲ್ಲ. ಅವ್ರು ಕೇಳಕ್ಕೆ ಬಿಡಲ್ಲ. ಈ ಹಳ್ಳಿಯ ಹೆಸರು ನಮ್ಮ ನಕ್ಷೆಯಲ್ಲಿ ಕೂಡ ಇಲ್ಲ. ಹಾಗಾದ್ರೆ ನಾವು ಅಲ್ಲಿಗೆ ಹೋಗೋದೇಗೆ? ನಾನು ನನ್ನ ಮ್ಯಾಜಿಕ್ ನಿಂದ ನಿಮ್ಮನ್ನ ತಲುಪಿಸ್ತೀನಿ. ಆದ್ರೆ ಆ ಜಾಗ ತುಂಬಾ ಅಪಾಯಕಾರಿ. ಅಣ್ಣ ತೊಂದರೆಗಳ ಜೊತೆ ಆಟ ಆಡೋದಕ್ಕೆ ನಾನಿದ್ದೀನಲ್ಲ, ನಾನ್ ಜೊತೆಯಲ್ಲಿ ಹೋಗ್ತೀನಿ. ಸರಿ ಇದೆ. ಇವರು ಟೀಮ್ ಎಕ್ಸ್ ಕೂಡ ಮತ್ತೆ ಗೆಳೆಯರು ಕೂಡ. ಇವರ ಮರ್ಯಾದೆ ವಾಪಸ್ ಕೊಡ್ಸ್ಲಿಕ್ಕೆ ಅಣ್ಣ ಏನ್ ಬೇಕಾದ್ರೂ ಮಾಡ್ತಾರೆ. ಅಣ್ಣ ಅಣ್ಣನ ಜೊತೆ ಅಣ್ಣನ ಸಹೋದರ ಅಂದ್ರೆ ನೀನು ಸಹ ಹೋಗ್ತೀಯ. ನಾನು ಅಣ್ಣ 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 ನಾನೇನ್ ಮಾಡ್ಲಿ? ನೀನೊಬ್ನೇ ಸಾಕಣ್ಣ. ಓಯ್ ಬೇಗ ಹೇಳಿ ಯಾರ್ಯಾರು ಹೋಗ್ತೀರಿ ಅಂತ ಬೇಗ. ನಾವು ನಾಲ್ವರು ತೋತಾರಾಮ್ ಮತ್ತು ಕಿಟ್ ಕಿಟ್ ರೆಡಿ. ಅಗರಂ ಬಗರಂ ಬಾಂಬೆ ಬೋಲ್. ಇವರನ್ನೆಲ್ಲ ಟ್ರಿಪಲ್ ಫ್ಲೈಟ್ ಹಳ್ಳಿಗೆ ತಲುಪಿಸು. ಅದ್ಭುತ ಅದ್ಭುತ ಅದ್ಭುತ, ಎಷ್ಟು ಸುಂದರ ಹಳ್ಳಿ. ಈಗ ಮೊಮೋ ಡಿಮ್ಸಿಮ್ ಇನ್ಸ್ಟಿಟ್ಯೂಟ್ ಅನ್ನ ಪತ್ತೆ ಹಚ್ಚಬೇಕು. ಅಣ್ಣ ಈ ಮೊಮೋ ಡಿಮ್ಸಿಮ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಮಾಯಾದ ಈ ಮೊಮೋ ಡಿಮ್ಸಿಮ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಈ ಮೊಮೋ ಡಿಮ್ಸಿಮ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಈ ಮೊಮೋ ಡಿಮ್ಸಿಮ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಬಹುಶಃ ಈ ಹಳ್ಳಿಯಲ್ಲಿ ಎಲ್ಲರಲ್ಲೂ ಸೂಪರ್ ಪವರ್ ಇದೆ. ಯಾರೋ ಅಡ್ರೆಸ್ ಯಾಕೆ ಹೇಳ್ತಿಲ್ಲ? ಐ ನೋ ಮೊಮೋಸ್ ಡಿಮ್ಸಮ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ. ಕಮ್ ವಿತ್ ಮೀ. ನಿಮ್ಮ ಹಣ ಕೊಡಿ. ಅಣ್ಣ ಅಣ್ಣ ಇವ್ರು 3 ದಿನ 6 ದಿನಕ್ಕೆ ಲೂಟಿ ಮಾಡ್ಲಿಕ್ಕೆ ಬಂದಾರೆ. ತುಂಬಾ ಅನ್ಯಾಯ. ನಾವಿದ್ದೇವಲ್ಲ ಇವರನ್ನು ನ್ಯಾಯದ ತಕ್ಕದಲ್ಲಿ ತೂಗೋದಕ್ಕೆ. ಎನಿ ಡೌಟ್? ಅರೆ ತಮ್ಮ, ಇವನಿಗೆ ಜಾದು ಬರುತ್ತೆ ಅಂದ್ರೆ ಇವನೇ ಗುರು. ಅಣ್ಣ ಇವ್ ಗುರು ಅಲ್ಲ, ಗುರು ಗಂಟಾಳ. ಇವರನ್ನು ನಾನ್ ನೋಡ್ತೇನೆ. ಇಲ್ಲಿ ನಿಲ್ಲಿ. ಥ್ಯಾಂಕ್ ಯು. ನೀವು ನಮ್ಮನ್ನ ಗುಂಡಗಳಿಂದ ಪಾರ್ ಮಾಡಿದ್ರಿ. ನಮ್ಗೆ ತಿಳಿದಿರ್ಲಿಲ್ಲ ಗುಂಡಗಳಿಗೂ ಜಾದು ಬರುತ್ತೆ ಅಂತ. ಇವರು ಇಲ್ಲಿ ಗುಂಡಗಳೆಲ್ಲ ಇಲ್ಲಿನ ರಕ್ಷಕರು. ಪರೀಕ್ಷೆ ತಗೊಳ್ತಿದ್ರು. ನೀವು ಈ ಹಳ್ಳಿಗೆ ಬರ್ಲಿಕ್ಕೆ ಲಾಯಕ್ ಇದ್ದೀರೋ ಇಲ್ವೋ ಅಂತ ಹೇಳಿ ಮೊಮೋ ಡಿಮ್ಸಮ್ ಇನ್ಸ್ಟಿಟ್ಯೂಟ್ ನ ಅಡ್ರೆಸ್ ಯಾಕೆ ಕೇಳ್ತಿದ್ರಿ?
ನಾವು ಮೈಂಡ್ ಮ್ಯಾಜಿಕ್ ಕಲಿಬೇಕು. ಕಲಿಲಿಕ್ಕಾಗೋದಿಲ್ಲ. ಬಹಳ ವರ್ಷಗಳ ಹಳೆಯ ಮಾತು. ನಮ್ಮ ಇನ್ಸ್ಟಿಟ್ಯೂಟ್ ನ 3 ತುಂಬಾ ಧೈರ್ಯವಂತ ಶಿಷ್ಯರೇನಿದ್ದಾರೆ ಮೈಂಡ್ ಮ್ಯಾಜಿಕ್ ಅನ್ನ ತಮ್ಮ ಉಪಯೋಗಕ್ಕಾಗಿ ಕಲ್ತಿದ್ರು. ಅವರಿಗೆ ಗೊತ್ತಿತ್ತು ನಮ್ಮ ಗುರೂಜಿಗಳಾದ ಶ್ರೀ ಶ್ರೀ ಸ್ಲಿಮ್ ಡಿಂಗ್ಜಿ ಅವರು ತಮ್ಮ ಎಲ್ಲ ಶಕ್ತಿಯನ್ನ ಮಂತ್ರ ತಂತ್ರವನ್ನ ಒಂದು ಮೂರ್ತಿಯಲ್ಲಿ ತುಂಬಿದ್ರು. ಆ ಮೂರ್ತಿಯ ಕ್ಯಾಪ್, ಗ್ಲೌಸ್, ಹ್ಯಾಟ್ ಮತ್ತು ಯುನಾನಿ ಡ್ರೆಸ್ ನಲ್ಲಿ ಎಷ್ಟೊಂದು ಪವರ್ ಇದೆ ಅಂದ್ರೆ ಅಕಸ್ಮಾತ್ ಅವ್ರು ಒಮ್ಮೆಲೆ ಬಂದ್ರೆ ಯಾರನ್ ಬೇಕಾದ್ರೂ ಪ್ರಪಂಚದ ಶಕ್ತಿಶಾಲಿ ಮೈಂಡ್ ಮ್ಯಾಜಿಷಿಯನ್ ಮಾಡ್ತಾರೆ. ಆ ಶಕ್ತಿಯ ಯಾರು ತಪ್ಪು ಪ್ರಯೋಜನ ಪಡ್ಕೋಬಾರ್ದು ಅಂತ ಅದಕ್ಕಾಗಿನೇ ಗುರೂಜಿ ಅವರು ತಮ್ಮ ಜಾದುವಿನ ಶಕ್ತಿಯಿಂದ ಆ ಮೂರ್ತಿಯನ್ನು 3 ಭಾಗ ಮಾಡಿ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇರಿಸಿದ್ದಾರೆ. ಅಕಸ್ಮಾತ್ ಆ 3 ಶಿಷ್ಯರು ಆ ತುಂಡುಗಳನ್ನ ಜೋಡಿಸಿದ್ರೆ ಅವರನ್ನ ಸೋಲ್ಸೋದು ಅಸಾಧ್ಯವಾಗುತ್ತೆ. ಒಂದು ಅವರು ಇನ್ಸ್ಟಿಟ್ಯೂಟ್ ನ ವಶ ಮಾಡ್ಕೊಳ್ಳಿಕ್ಕೂ ಪ್ರಯತ್ನಿಸ್ತಿದ್ದಾರೆ. ಈಗ ಯಾರಾದ್ರೂ ಹೊರಗಡೆಯಿಂದ ಬಂದ್ರೆ ಅವರಿಗೆ ಮೈಂಡ್ ಮ್ಯಾಜಿಕ್ ಕಲಿಸ್ತಿಲ್ಲ. ನಾನು ತಪ್ಪು ತಿಳ್ಕೊಂಡೆ. ನೀವು ತಪ್ಪು ತಿಳ್ಕೊಬೇಡಿ, ನಾವು ಮೈಂಡ್ ಮ್ಯಾಜಿಕ್ ಕಲ್ತು ಕೆಟ್ಟ ಮನುಷ್ಯನನ್ನ ಹಿಡಿದು ಬಿಡ್ತೀವಿ. ಅಣ್ಣ, ಈ ಹರಕು ಮುರುಕು ವ್ಯಕ್ತಿಯಿಂದ ಅಡ್ರೆಸ್ ಕೇಳಿ. ಹರಕು ಮುರುಕು, ನಾನು ತಪ್ಪು ತಿಳ್ಕೊಂಡೆ. ನೀವು ಮೊದಲು ನಮ್ಗೆ ಮೊಮೋ ಡಿಮ್ಸಮ್ ಇನ್ಸ್ಟಿಟ್ಯೂಟ್ ನ ವಿಳಾಸ ಹೇಳಿ, ಮತ್ತೆ ಬೇಜಾರು ಮಾಡ್ಕೊಳ್ಳಿ. ಓಕೆ ಸರ್ಜಿ, ನಾನು ನಿಮ್ಗಳಿಗೆ ತುಂಬಾ ಮಾಡಿ ತಿನ್ನಿಸ್ತೀನಿ, ಮತ್ತೆ ನಿಮ್ಮಿಂದ ಬಕ್ಷೀಸ್ ತಗೊಳ್ತೀನಿ. ಆಮೇಲೆ ನಾನು ಮನೆಗೆ ರೇಷನ್ ತಗೊಂಡು ಹೋಗ್ತೀನಿ. 2 ಚಪ್ಪಾಳೆ. ಇವನ್ ಯಾವನೋ ಫಾಸ್ಟ್ ಫುಡ್ ಸ್ಟಾಲ್ ನವನ ಕಾಣಿಸ್ತಾನೆ. ಎನಿ ಡೌಟ್? ನಾನು ತಪ್ಪು ತಿಳ್ಕೊಂಡೆ. ಅಣ್ಣ, ಇವ್ರ ಮನೆಯವ್ರಿಗೇನು ತೊಂದರೆ ಆಗಲ್ವಾ? ಇವನು ಪ್ರತಿ ಮಾತಿಗೂ ತಪ್ಪು ನೋಡಿ, ತಿಳ್ಕೊಂಡ. ನಮ್ಮ ಬಳಿ ಹೆಚ್ಚು ಸಮಯ ಇಲ್ಲ. ನಮ್ಮ ಪಟ್ಟಣ ಅಪಾಯದಲ್ಲಿದೆ. ನಾವೊಬ್ಬ ವ್ಯಕ್ತಿಯ ಶಕ್ತಿಯನ್ನ ಕಲಿಬೇಕು, ನಮ್ಮ ಪಟ್ಟಣವನ್ನ ಕಾಪಾಡಬೇಕು. ನಿಮ್ಗೆ ಅಡ್ರೆಸ್ ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ ಬೇರೆಯವ್ರ ಹತ್ರ ಕೇಳ್ತೀವಿ. ಒಳ್ಳೆ ಮನುಷ್ಯರಿದ್ದೀರಿ, ಬನ್ನಿ ನನ್ನ ಜೊತೆ, ನಾನು ಕರ್ಕೊಂಡು ಹೋಗ್ತೇನೆ. ಇವನೆಲ್ಲಿಗೆ ಕರ್ಕೊಂಡು ಹೋಗ್ತಾನೆ? ಅಣ್ಣ ಅನ್ಸುತ್ತೆ ಇವತ್ತಿವನ್ ನಮ್ಮ ಹತ್ರ ಸಂಪಾದಿಸ್ಕೊಂಡೇ ಬಿಡೋದು ಅಂತ. ಅರೆ ಇವನ್ ಅಂಗಡಿ ಕರ್ಕೊಂಡ್ ಬಂದಿದ್ದಾನೆ. ಬೇಜಾರ್ ಮಾಡ್ಕೋಬಹುದು. ಇವನು ಬಾಗಿಲೊಳಗೆ ನುಗ್ಗಿ ಪರ್ವತದ ಮೇಲೆ ಯಾಕೆ ಬಂದ? ಇಲ್ಲಿ ಎಲ್ಲ ಮ್ಯಾಜಿಕಲ್. ಎನಿ ಡೌಟ್? ಒಂದು ಕಡೆ ಹಿಮ, ಇನ್ನೊಂದು ಕಡೆ ಮರಳುಗಾಡು. ಇನ್ಸ್ಟಿಟ್ಯೂಟ್ಗೆ ನಿಮಗೆ ಸ್ವಾಗತ. ನನಗೆ ಯಾಕೋ ಯಾವುದೋ ಆಶ್ರಮಕ್ಕೆ ಬಂದಂತ ಅನ್ಸುತ್ತೆ. ಸರ್ಜಿ, ಇಲ್ಲಿ ನಿಮಗೆ ಏನೆಲ್ಲ ಬೇಕೋ ಅದೆಲ್ಲವೂ ಸಿಗುತ್ತೆ. ಬಹಳ ಹಸಿವಾಗಿದೆ, ಒಂದು ಕಾಕಾ ನೂಡಲ್ ಮತ್ತು ಮಂಚೂರಿಯನ್ ಕೊಡಿ. ನಾನು ತಪ್ಪು ತಿಳ್ಕೊಂಡೆ. ಅಣ್ಣ ತಪ್ಪು ತಿಳ್ಕೊಬೇಡ, ನಾವು ದೊಡ್ಡ ಆರ್ಡರ್ನು ಸಹ ಕೊಡ್ತೇವೆ. ಮೊದಲು ಗುರುಗಳನ್ನು ಭೇಟಿ ಮಾಡಿಸೋ. ಅರೇ ಬೇಕು, ನಾನೇ ಗುರು. ಟೈಮ್ ಪಾಸ್ ಬಹಳ ಆಯ್ತು, ನಮ್ ಜೊತೆ ತಮಾಷೆ ಮಾಡಬೇಡ. ತಮಾಷೆ? ಈಗ ನೀವು ಇದರಲ್ಲಿ ನಗಿತೀರಾ? ಈ ರೀತಿ ಆಟವನ್ನ ನಮ್ಮಲ್ಲಿ ಮೇಳದಲ್ಲಿ ಮಾಡ್ತಾರೆ ಅಣ್ಣ. ಅಣ್ಣ, ಈ ಜಾಗ ಉಪಯೋಗ ಇಲ್ಲ. ತುಂಬಾ ಕೆಟ್ಟದಾಗಿ ತಿಳ್ಕೊಂಡೆ. ಹಿಡ್ಕೊಳ್ಳಿ ನನ್ನ ಕೈ. ಇದನ್ನೇ ಮಾನಸಿಕ ಶಕ್ತಿ ಅಂತಾರೆ. ನಾವು ವರ್ಲ್ಡ್ ಟೂರ್ ಮಾಡಲ್ಲ, ಜಿಂಗಲಾಲನ್ನ ಹಿಡಿಬೇಕು. ಈ ಮಾನಸಿಕ ಶಕ್ತಿಯನ್ನು ಉಡ್ಲು ಮಾಡ್ಲಿಕ್ಕಿಲ್ಲ. ಸದ್ದು ಮೂರ್ಖರ, ಇದು ಮೈಂಡ್ ಮ್ಯಾಜಿಕ್ ಇದೆ. ಆದ್ರೆ ನಿಮ್ಗಳಿಂದ ಏನೂ ಆಗೋಲ್ಲ. ಯಾರು ಈ ವಿದ್ಯೆಗೆ ಮರ್ಯಾದೆ ಕೊಡಲ್ಲ, ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಅವ್ರುಗಳಿಗೆ ಮೈಂಡ್ ಮ್ಯಾಜಿಕ್ ಕಲ್ಸಕ್ಕಾಗಲ್ಲ.
ಅಣ್ಣ ಇದಂತೂ ತುಂಬಾ ಕಲ್ತಿರೋ ಐಟಮ್ ಇದೆ ಅಣ್ಣ. ಬುದ್ಧಿಶಕ್ತಿಯೇ ಎಲ್ಲಕ್ಕಿಂತ ಶಕ್ತಿಯುತವಾಗಿರ್ತದೆ, ಆದ್ರೆ ನೀವುಗಳು ಮೈಂಡ್ ಮ್ಯಾಜಿಕ್ ಕಲೀಲಿಕ್ಕೆ ಲಾಯಕ್ಕೆ ಇಲ್ಲ. ನಾನು ತಪ್ಪು ತಿಳ್ಕೊಂಡೆ. ಇಲ್ಲ ನಮ್ಮನ್ನ ಕ್ಷಮಿಸಿ. ಹೋಗಿ ಇಲ್ಲಿಂದ. ನಮ್ಗೂ ಹಠ ಇದೆ, ಮೈಂಡ್ ಮ್ಯಾಜಿಕ್ ಕಲಿಯೋದ್ ನಾವಿಲ್ಲಿಂದ ಹೋಗಲ್ಲ. ಇಷ್ಟೊಂದು ಅಪಮಾನ ಯಾವತ್ತೂ ಆಗಿಲ್ಲ. ಎನಿ ಡೌಟ್? ನನಗೆ ಅವಮಾನ ತುಂಬಾ ಸರಿಯಾಗಿದೆ, ಆದ್ರೆ ಜಾದವಿನ ಅವಮಾನ ಮೊದಲ ಬಾರಿ ಆಗಿದೆ ಅಣ್ಣ. ನಾವು ಹೇಗಾದ್ರೂ ಮಾಡಿ ಗುರುವನ್ನ ಒಪ್ಪಿಸ್ಬೇಕು. ಅವರ ಸಿಟ್ಟು ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಹೋಗೋಣ. ಎನಿ ಡೌಟ್? ಎತ್ತಮ್ಮ, ಒಂದೊಂದು ಮಂಚಾವ್ ಸೂಪ್ ಕುಡಿಯೋಣ, ಮನಸ್ಸು ತಾಜಾ ಆಗತ್ತೆ. ಅಲ್ಲಿ ತುಂಬಾ ಜನರಿದ್ದಾರೆ, ಅಲ್ಲೇ ಹೋಗೋಣ. ಜಿಂಗಾಲಾಲ ಮಾಡ್ಬಿಟ್ವಿ. ಹುಲಿಯ ಸೆಕ್ಯೂರಿಟಿ ಸಿಸ್ಟಮ್ಗೆ ಮುಖ ಕಪ್ಪು, ಹೆಸರು ಜಿಂಗಾಲಾಲ. ಇವತ್ತು ಮೂರ್ತಿಯ 2ನೇ ಭಾಗವನ್ನು ತಗೊಂಡು ಹೋಗ್ತೇನೆ. 15 ದಿನಗಳ ನಂತರ ಮೂರ್ತಿಯ ತಲೆ ಭಾಗ ತಗೊಂಡು ಹೋಗ್ತೇನೆ. ತಡೆಯೋದಾದ್ರೆ ತಡೆದು ತೋರಿಸಿ. ಮೇಲೆ ಬನ್ನಿ. ಇದು ಜಿಂಗಲಾಲನ ಪವರ್. ಮೂರ್ತಿ ಹಾರ್ತಾ ಇದೆ, ಗುಟ್ಟು ಬಯಲಾಗ್ತಾ ಇದೆ. ಮೂರ್ತಿಯ 2 ಪಾರ್ಟ್ಗಳು ಹೋದವು. ಈಗ ತಲೆ ಬಾಕಿ ಇದೆ. ಆರಾಮವಾಗಿ ಬೀಚಲ್ಲಿ ಸನ್ ಬಾತ್ ತಗೊಂಡು ಮಲ್ಕೊಂಡಿದೆ. ಟೀಮ್ ಎಕ್ಸ್ ಎಲ್ಲಿದೆಯೋ ಗೊತ್ತಿಲ್ಲ. ಎಲ್ಲ ವರ್ಷನು ಟೀಮ್ ಎಕ್ಸ್ ಅಲ್ಲ ಬನ್ನಿ. ನಗರದ ಮರ್ಯಾದೆ ಕಾಪಾಡಿ ನನಗೆ ಉತ್ತರ ಕೊಡಿ, ನನಗೆ ಉತ್ತರ ಕೊಡಿ, ನನಗೆ ಉತ್ತರ ಕೊಡಿ. ನಾವು ಗುರುಜಿಯನ್ನ ಒಪ್ಪಿಸಿ ಮೈಂಡ್ ಮ್ಯಾಜಿಕ್ ಕಲಿಲೇಬೇಕು, ಅದು ಕೂಡ 15 ದಿನದಲ್ಲಿ. ಜಿಂಗನ ಬಳಿ ಪೂರ್ತಿ ಮೂರ್ತಿ ಆದ್ರೆ ಅದರ ಪವರ್ ಬಹಳ ಜಾಸ್ತಿ ಆಗುತ್ತೆ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಇದೇನಾಗ್ತಾ ಇದೆ? ಗೊತ್ತಿಲ್ಲ, ಬಾಗಿಲು ತೆರೀತು, ಒಳಗೆ ಹೋಗೋಣ. ಇವಳ ಬಗ್ಗೆನೇ ಗುರೂಜಿ ಹೇಳಿರ್ಬೇಕು. ಇವಳು ಇನ್ಸ್ಟಿಟ್ಯೂಷನ್ ವಶಪಡಿಸ್ಕೊಳ್ಬೇಕು ಅಂತಿದ್ದಾಳೆ. ಹರಿಯಾಲಿ ಬಂದ್ಲು, ವಿನಾಶದ ಕಪ್ಪು ಮೋಡವಾಗಿ ಆವರಿಸಿದ್ಲು. ಹರಿಯಾಲಿಯ ವಯ್ಯಾರ ನೋಡಿಲ್ಲಿ. ಹೇಗಿದ್ಯಾ ಮಗಳೇ? ಬಹಳ ದಿನಗಳ ನಂತರ ಈ ವೃದ್ಧನ ನೆನ್ಸ್ಕೊಂಡಿದ್ಯಾ? ನೀನೆಲ್ಲದೆ ಮನೆ ಖಾಲಿ ಖಾಲಿ ಅನ್ಸುತ್ತೆ. ಗುರುಜಿ, ಇವಳು ನಿಮ್ಮ ಮಗಳೆಲ್ಲ ಹಸಿರು ಕ್ರಾಂತಿ ಸಂಸ್ಥೆ ಮೇಲೆ ಕಬ್ಜಾ ಮಾಡೋದಕ್ಕೆ ಬಂದಿದ್ದಾಳೆ. ನಾನು ತಪ್ಪು ತಿಳ್ಕೊಂಡೆ. ಮಜಾ, ಹರಿಯಾಲಿಯ ವಯ್ಯಾರ ನೋಡಿಲ್ಲಿ. ಈಗ ಇದು ಇನ್ಸ್ಟಿಟ್ಯೂಟ್ ಅದಾಗುತ್ತೆ. ಮಾನಸಿಕ ಶಕ್ತಿಯನ್ನು ಬಳಸಿ ನಿನ್ನ ಬುದ್ಧಿ ಅಲುಗಾಡಿದೆ. ಯಾವಾಗ ಬೇಕಾದ್ರೂ ಏನು ಆಗ್ಬಿಡ್ತೀಯ. ಓ, ಅದಕ್ಕೆ ಫಾಸ್ಟ್ ಫುಡ್ ನವನು ಕೆಲವೊಮ್ಮೆ ಬೇರೇನೂ ಆಗ್ತಾನೆ. ನಾನು ಹೇಗೆ ಇದ್ರು ನಾನು ಈ ಜಾಗವನ್ನ ರಕ್ಷಿಸ್ತೀನಿ. ಹರಿಯಾಲಿಯ ವಯ್ಯಾರ ನೋಡಿಲ್ಲಿ. ನಿಲ್ಲು, ಇಲ್ಲಾಂದ್ರೆ ನಿಂಬೆ ಹಾಗೆ ಹಿಂಡಿ ಬಿಡ್ತೀನಿ. ನಾವು ಗುರುಜಿಗೆ ಸಹಾಯ ಮಾಡ್ಬೇಕು.
ಹರಿಯಾಲಿ ನಿನ್ನನ್ನೀಗ ಒಣಗಿಸ್ಬಿಡ್ತೀವಿ. ಎನಿ ಡೌಟ್? ಅಣ್ಣ ಇವ್ರ ಕೆಪಾಸಿಟಿಗಿಂತ ಹೆಚ್ಚಾಗಿ ಪ್ರಯತ್ನ ಪಡ್ತಿದ್ದಾರೆ. ಇಬ್ರು ಮುಂದಿಂದ ಇಬ್ರು ಹಿಂದಿಂದ ಅಟ್ಯಾಕ್ ಮಾಡಿ. ಪುಡಿ ಪುಡಿ ಆಗ್ಬಿಡ್ತೀರಿ ಪ್ರತಿಯೊಬ್ರು ಹರಿಯಾಲಿಯ ಹೊಡೆತದಿಂದ. ಹಿಡೀರಿ ಇವರನ್ನ. ಇದು ಸಾಧ್ಯ? ಅಣ್ಣ ಹುಲಿ ಅಂತ ಮಕ್ಕಳೇ ಹೋರಾಡ್ತಾ ಇರಿ. ಅರೆ ನಾವು ಬೆಕ್ಕುಗಳ ಮಕ್ಕಳು. ಓಡಿ ಈ ಕ್ಯಾಪ್, ಹ್ಯಾಟ್, ಗ್ಲೌಸ್, ಬೇಸ್ಕೆಟ್ ಪವರ್ಫುಲ್ ಆಗಿದೆ. ಇವು ವಿಶೇಷ ವಸ್ತುಗಳು. ಇದನ್ನ ಧರಿಸೋದು ಯಾವುದೇ ಸಾಮಾನ್ಯ ವ್ಯಕ್ತಿಗಳಿಗೆ ಸಾಧ್ಯವಿಲ್ಲ. ಈ ವಸ್ತುಗಳು ಸ್ವತಃ ತಮ್ಮ ಯೋಧರನ್ನ ಆಯ್ಕೆ ಮಾಡುತ್ತವೆ. ಅಂದ್ರೆ ನಿಮ್ಮೆಲ್ಲರ ನಿಯತ್ತು ಚೆನ್ನಾಗಿದೆ. ಹೇಳಿ, ನೀವು ಇಲ್ಲಿ ಯಾಕೆ ಟ್ರೈನಿಂಗ್ ತಗೊಳ್ಳಿಕ್ಕೆ ಇಷ್ಟಪಡ್ತಿದ್ದೀರಿ? ಗುರುಜಿ, ಜಿಂಗಾಲಾಲ ಹುರುಹುಡ್ ನಮ್ಮ ನಗರವನ್ನ ನಾಶ ಮಾಡ್ತಿದ್ದಾನೆ. ಅವನು ಇಲ್ಲಿಂದಲೇ ಟ್ರೈನಿಂಗ್ ತಗೊಂಡಿದ್ದು. ಅವನನ್ನ ಹಿಡಿಯೋಕೆ ನಾವು ಅಡ್ವಾನ್ಸ್ಡ್ ಕೋರ್ಸ್ ಮಾಡೋದು ಬಹಳ ಅಗತ್ಯ. ಜಿಂಗಾಲಾಲ ಮತ್ತೆ ಹುರುಹುರು ಈ ಸಂಸ್ಥೆಯ ನಿಯಮಗಳನ್ನ ಮುರಿದಿದ್ದಾರೆ. ಮೈಂಡ್ ಮ್ಯಾಜಿಕ್ ನ ತಪ್ಪಾದ ಬಳಕೆ ಮಾಡ್ತಿದ್ದಾರೆ. ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ನಿಮಗೆ ಟ್ರೈನಿಂಗ್ ಕೊಡ್ತೀನಿ. ಡನ್. ಅಣ್ಣ, ಬೆಳಿಗ್ಗೆ ಎಲ್ರನ್ನ ಕರೆದು ಇವನಂತ ಮಲಗಿದಾನೆ. ನಾನು ತಪ್ಪು ತಿಳ್ಕೊಂಡೆ. ನಾನು ಮಲಗಿರ್ಲಿಲ್ಲ, ನಾನು ಮೆಡಿಟೇಟ್ ಮಾಡ್ತಿದ್ದೆ. ಗುರುಜಿ, ಇವನ ಮಾತನ್ನ ತಪ್ಪು ತಿಳ್ಕೊಬೇಡಿ. ನೀವು ಹೇಳಿ ನಾವು ಏನ್ ಮಾಡ್ಬೇಕು ಅಂತ. ಸ್ವೆಟರ್ ಮಾಡು. ಚಳಿ ಬರ್ತಿದೆ. ಚಳಿಯಲ್ಲಿ ಸ್ವೆಟರ್ನ ವ್ಯಾಪಾರ ತುಂಬಾ ನಡೆಯುತ್ತೆ. ಕೈ ಚೀಲ ಮತ್ತು ಮಫ್ಲರ್ ಕೂಡ ಮಾಡಬೇಕು. ಅಣ್ಣ ಇವನ ಟ್ರೈನ್ ಅಂತೂ ಮತ್ತೆ ಹಳಿಯಿಂದ ಕೆಳಗಿಳಿತು. ಸುಮ್ನಿರಿ, ತಪ್ಪಾಗಿ ತಿಳ್ಕೋಬಹುದು. ನಾನು ಕೇಳಿಸ್ಕೊಂಡೆ, ಆದ್ರೆ ನಾನು ತಪ್ಪು ತಿಳ್ಕೊಳ್ಳಲ್ಲ. ನೀವು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಯಸ್ತಿದ್ದೀರಾ. ಎಲ್ಲಕ್ಕೂ ಮುಂಚೆ ನಾವು ಮೆಡಿಟೇಷನ್ ಮಾಡೋಣ. ನಿಮ್ಮ ಗಮನವನ್ನ ಕೇಂದ್ರೀಕೃತ ಮಾಡಿ ಮತ್ತೆ ಮಾನಸಿಕ ಶಕ್ತಿಯನ್ನ ಒಟ್ಟುಗೂಡಿಸಿ. ಅದ್ರಿಂದಲೇ ನೀವು ಮೈಂಡ್ ಮ್ಯಾಜಿಕ್ ಮಾಡಬಲ್ರಿ. ಗುರೂಜಿ, ನನ್ನಿಂದ ಬೇರೆ ಏನಾದ್ರೂ ಮಾಡಿಸಿ. ಯಾಕೆ ಮಗನೇ? ಯಾಕಂದ್ರೆ ಮೆದುಳಿನ ಡಿಪಾರ್ಟ್ಮೆಂಟ್ ಖಾಲಿ ಇದೆ. ಟ್ರೈ ಮಾಡು. ಅಯ್ಯಮ್ಮ, ಮೆಡಿಟೇಷನ್ ಮಾಡಿ. ಅಣ್ಣ, ನಾನು ಇವರ ಫ್ರೆಂಡ್ ಕಮ್ ಫಿಲಾಸಫರ್ ಕಮ್ ಗೈಡ್ ಕಮ್ ಬಾಡಿ ಗಾರ್ಡ್ ಇದ್ದೇನೆ. ನಮ್ಮ ಕೆಲಸ ಇವ್ರ ಗೈಡ್ ಮಾಡಿ ಇಲ್ಲಿಗೆ ತಗೊಂಡ್ಬರೋದು, ಮತ್ತೆ ಇವ್ರ ಬಾಡಿಗೆ ಗಾರ್ಡ್ ಮಾಡ್ಬೇಕಾಗುತ್ತೆ. ಏನ್ ಕಲ್ಸ್ಬೇಕು ಇವ್ರ ಕಲ್ಸಿ. ಹಾಗಾದ್ರೆ ನೀನು ಆ ಗೋಡೆ ಹಿಂದೆ ಕುತ್ಕೋ. ಈಗ ಎಲ್ರು ಮೆಡಿಟೇಟ್ ಮಾಡಿ. ಹನಿ, ಸಾರಿ, ರಾತ್ರಿ ಲೇಟಾಗಿ ನಿದ್ದೆ ಮಾಡಿದ್ದಕ್ಕೆ ನಿದ್ದೆ ಬಂತು. ನಿಮ್ಮ ಮಾನಸಿಕ ಶಕ್ತಿಯಿಂದ ಎಲ್ಲಿ ಬೇಕಾದ್ರೂ ಟೈಮ್ ಟ್ರಾವೆಲಿಂಗ್ ಮಾಡಬಹುದು. ಹೀಗೆ ಕಾನ್ಸಂಟ್ರೇಟ್ ಮಾಡಿ ಫೈರಿಂಗ್ ಮಾಡಿ ಮತ್ತೆ ಯೋಚಿಸಿ ಎಲ್ಲಿ ಹೋಗ್ಬೇಕು ಅಂತ.
ಆಗ್ತಾ ಇಲ್ಲ. ಆಗುತ್ತೆ, ಬನ್ನಿ ನನ್ ಜೊತೆ. ಇದೆಲ್ಲಿಗೆ ಕರ್ಕೊಂಡು ಬಂದಿದ್ದು? ಸೆಕೆ ಇದೆ ಇಲ್ಲಿ ಬಹಳ. ಎನಿ ಡೌಟ್? ಹಾ, ಇನ್ನು 10 ನಿಮಿಷಗಳಲ್ಲಿ ಮರಳಿನ ಬಿರುಗಾಳಿ ಬರ್ತದೆ. ಎಲ್ರು ಮುಚ್ಚೋಗ್ತೀರಾ? ಉಳಿಬೇಕು ಅಂದ್ರೆ ತಮ್ಮ ಮಾನಸಿಕ ಶಕ್ತಿಯನ್ನ ಎಲ್ರು ಬಳಸಿ. ಮಾನಸಿಕ ಶಕ್ತಿ ಬಳಸಿ, ಇಲ್ಲಾಂದ್ರೆ ನಮ್ಮ ಆಟ ಮುಗಿಯುತ್ತೆ. ಕಷ್ಟಗಳು ಹೆಚ್ಚಾಗ್ತಿದ್ರೆ ಪರಿಹಾರಗಳು ತನ್ನಷ್ಟಕ್ಕೆ ಬರ್ತವೆ. ನೀವು ಮತ್ತೆ ಟ್ರೈ ಮಾಡಿ. ಹೀಗಲ್ಲ, ಯಾವುದಾದ್ರೂ ಒಂದು ಸ್ಥಳದ ಬಗ್ಗೆ ಯೋಚಿಸಿ ಮತ್ತೆ ಟ್ರಾವೆಲ್ ಮಾಡಿ. ಅರೆ, ಈ ಪ್ರಾಣಿಗಳು ಹೇಗೆ ಬಂದವು? ನಾನು ಕಾಡಿನ ಬಗ್ಗೆ ಯೋಚನೆ ಮಾಡಿದೆ. ಅರೆ, ಅವ್ರಗಳನ್ನ ಕರಿಬೇಡಿ. ನೀವು ಈ ಕಡೆ ಹೋಗ್ಬೇಕು. ಮತ್ತೆ ಸ್ಟಾರ್ ಅಲ್ಲ, ರಿಂಗ್ ಆಗ್ಬೇಕಿದೆ. ತಿನ್ನೋದ್ರಲ್ಲಿ ಏನ್ ಇಷ್ಟ ನಿನಗೆ? ಅರೆ ಏನ್ ದೊಡ್ಡಪ್ಪ, ಯಾವಾಗ ಅಂದ್ರೆ ಅವಾಗ ತಿನ್ನೋದ್ರ ಬಗ್ಗೆನೇ ಹೇಳ್ತಿರ್ತೀರಿ. ಇವ್ರು ಊಟ ಮಾಡೋದಕ್ಕೆಲ್ಲ ಟ್ರೈನಿಂಗ್ ತಗೊಳಕ್ ಬಂದಿದ್ದಾರೆ. ನಾನು ತಪ್ಪು ತಿಳ್ಕೊಂಡೆ. ನಾನು ಸರಿ ಇದ್ದೇನೆ. ನಾನು ಹನಿಗೆ ಕಲ್ಸೋಕೆ ಹೊಸ ವಿಧಾನ ಹುಡುಕ್ತಿದ್ದೆ. ಹೇಳು, ಏನಿಷ್ಟ? ಬನಾನಾ ಕೇಕ್. ಹಾಗಾದ್ರೆ ಯೋತ್ಸು ಎಲ್ಲಿಗೆ ಹೋಗ್ಬೇಕು? ಅಲ್ಲಿ ಬನಾನಾ ಕೇಕ್ ಇಟ್ಟಿರ್ತಾರೆ. ಅದ್ಭುತ ಅದ್ಭುತ ಅದ್ಭುತ. ಗುರೂಜಿ ಎಂತ ವಿಧಾನ ಹುಡುಕಿದ್ರು? ಎನಿ ಡೌಟ್? ಹನಿ ಹತ್ರ ಬುದ್ಧಿ ಇಲ್ಲ, ಆದ್ರೆ ನನ್ನ ಹತ್ರ ಅಂತೂ ಇದೆಯಲ್ವಾ? ಅಣ್ಣ, ಇವ್ರು ಕೋಲಾಟ ಕೂಡ ಟ್ರೈನಿಂಗ್ ಕೊಡ್ತಾರ? ನಮ್ಮ ಹತ್ರ ಕೆಲವು ಆಯುಧಗಳಿವೆ, ಅವು ನಿಮಗೆ ಕೆಲ್ಸಕ್ಕೆ ಬರುತ್ತವೆ. ಈಗ ಅವುಗಳ ಟ್ರೈನಿಂಗು ಶುರು. ಅಣ್ಣ, ನಾನಿರ್ಬೇಕಾದ್ರೆ ನನ್ನ ಸ್ನೇಹಿತರಿಗೆ ಕಂಬಳ ಪೆರೇಡ್ ಆಗಕ್ ಬಿಡಲ್ಲ. ಅಣ್ಣ, ಸ್ವಲ್ಪ ಕುಲ್ಫಿ ಟೈಪ್ ನ ಫೀಲಿಂಗ್ ಬರ್ತಿಲ್ವಾ? ನಿಮ್ಮ ಪೂರ್ತಿ ಪವರ್ ಕೈಗಳ ಮೇಲೆ ತನ್ನಿ. ಶಾಬಾಷ್, ಇದಕ್ಕೆ ಹೇಳ್ತಾರೆ ಬುದ್ಧಿಶಕ್ತಿ. ಎತ್ತಮ್ಮ, ಬರೀ ಖಾಲಿ ಅಲ್ಲ, ಸ್ವಲ್ಪ ಸ್ವಲ್ಪ ಮೆದುಳಿದೆ.
ಲಾಸ್ಟ್ ಟ್ರೈನಿಂಗ್ ಜಿಂಗಾ ಲಾಲನ ಆಯುಧಗಳನ್ನ ತನ್ನಷ್ಟಕ್ಕೆ ತಾನೇ ಮಲ್ಟಿಪ್ಲೈ ಮಾಡಬೇಕು. ಅವನು ನಿಮ್ಮ ಬುದ್ಧಿಯೊಂದಿಗೆ ಆಟವಾಡ್ತಾನೆ ಮತ್ತೆ ಹೋಲೋಗ್ರಾಫಿಕ್ ಇಮೇಜ್ ಕ್ರಿಯೇಟ್ ಮಾಡ್ತಾನೆ. ಇದಕ್ಕೆ ಮೈಂಡ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಅಸಲಿ ಯಾರು ಅದನ್ನ ಗುರ್ತಿಸೋದು ತುಂಬಾ ಮುಖ್ಯ. ನೀವುಗಳು ಹೇಳಿ ನಾನು ಎಲ್ಲಿದ್ದೀನಿ ಅಂತ. ನಾನು 10ರವರೆಗೆ ಹೆಣ್ಸಿ ಕೇಳ್ತೀನಿ. ನಿಮ್ಗೆ ಹೇಳ್ಬೇಕಿದೆ ನಾನು ಎಲ್ಲಿದ್ದೀನಿ ಅಂತ. ಹುಡುಕಿದ್ರೆ ನಾನು ಔಟ್, ಇಲ್ದಿದ್ರೆ ನೀವು ಬೆಲೆ ಕೊಡ್ಬೇಕಾಗತ್ತೆ. 10, 9, 8, 7, 6, 5, 4, 3, 2, 1. ಹುಡುಕಿ. ಹುಡ್ಕೋದೇನು ಬಾವುಲಿ ಹಂಗೆ ಉಲ್ಟಾ ನೇತಾಡ್ಕೊಂಡಿದ್ದೀಯ. ನಾನು ತಪ್ಪು ತಿಳ್ಕೊಂಡೆ. ಅರೆ ಇದು ಟ್ರಯಲ್ ಇತ್ತು. ಈಗ ಅಸಲಿ ಹೇಳ್ತೇನೆ. ಅಣ್ಣ ಕಿಟ್ಕಿಟ್, ನನಗೆ ಯಾಕೆ ಹಂಗ ಅನಿಸ್ತಿದೆ? ಇಲ್ಲಿ ಕಲಿಯೋದಕ್ಕಲ್ಲ ತಿನ್ನೋದಕ್ ಬಂದಿದೆ ಅಂತ. ನಾನು ತಪ್ಪು ತಿಳ್ಕೊಂಡೆ. ಗುರು ಇದ್ದೀನಿ, ಗುರುಗೆ ಈ ರೀತಿ ಹೊಡಿತಾರೇನೋ? ತಿಳ್ಕೊಂಡಿಲ್ಲ, ನಾನು ತಪ್ಪು ತಿಳ್ಕೊಂಡಿಲ್ಲ. ನನಗೆ ಖುಷಿ ಇದೆ ನೀವು ಪಾಸ್ ಆದ್ರಿ. ಮಕ್ಕಳೇ, ನೀವು ಪಾಸ್ ಆದ್ರಿ. ಎಲ್ರು ಪೇಪರ್ ಚೆನ್ನಾಗಿ ಕೊಟ್ರಿ. ಆದ್ರೆ ರಿಸಲ್ಟ್ ನಾಳೆ ಹೇಳ್ತೇನೆ. ಏನು ಹೇಳ್ಬೇಡ, ತಪ್ಪು ತಿಳ್ಕೊಳ್ತಾರೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ಸರಿಯಾಗುತ್ತೆ. ರಿಸಲ್ಟ್ ಅಂತೂ ಎಲ್ಲಾ ಸಬ್ಜೆಕ್ಟ್ ನ ಮಾರ್ಕ್ಸ್ ನೋಡಿದ ಮೇಲೆನೆ ಗೊತ್ತಾಗುತ್ತೆ ಯಾರು ಫೇಲ್ ಮತ್ತೆ ಯಾರು ಪಾಸ್. ಅಲ್ರಿಯ ಇದು ಬಹಳ ಉದ್ದ ಆಯ್ತಲ್ಲ. ಅಯ್ಯೋ, ರಾತ್ರಿ ಆಯ್ತು, ಹೋಗಿ ನಿದ್ದೆ ಮಾಡೋಣ. ಇವ್ರ ಹತ್ರ ನಾಳೆ ಮಾತಾಡೋಣ. ಎಲ್ಲಿ ಹೋಗ್ತಿದ್ದೀರಿ? ಹೋಗ್ಲಿಕ್ಕೆ ಗಂಟೆ ಇನ್ನೂ ಹೊಡೆದಿಲ್ಲ. ಎಲ್ರಿಗೂ ಮುರುಘಾ ಮಾಡ್ತೇನೆ. ಓ, ಈಗ ನೀವೆಲ್ರೂ ಸಿದ್ರಿದ್ದೀರಿ? ನಾನ್ ಸಿದ್ಧ ಆಗ್ಲಿಲ್ಲ, ಚಳಿ ಬಹಳ ಇದೆ, ಸ್ನಾನವೇ ಮಾಡ್ಲಿಲ್ಲ. ಕತ್ತೆ ಅವ್ರು ಹೇಳುದು ನಾವು ಆ ಸೂಪರ್ ವಿಲನ್ ಸೋಲ್ಸೋದಕ್ಕೆ ತಯಾರಾಗಿದ್ದೀವಿ ಅಂತ. ಸರಿಯಾಗಿ ಹೇಳಿದ್ರಿ. ಆ ಜಿಂಗಾಲಾಲ ಮತ್ತೆ ಹುರ್ಹುರು ಈ ಸಂಸ್ಥೆಯಿಂದ ಪಡೆದ ವಿದ್ಯೆಯನ್ನ ತಪ್ಪಾಗಿ ಬಳಸ್ತಿದ್ದಾರೆ. ಈಗ ಅವರುಗಳಿಗೆ ಶಿಕ್ಷೆ ಕೊಡೋ ಸಮಯ ಬಂದಿದೆ. ನೀವ್ ಹೇಳಿ, ನಾವೇನ್ ಮಾಡ್ಬೇಕು? ಮಾಡೋದೇನಿದೆ ಸರ್ಜಿ? ನೀವು ಆರ್ಡರ್ ಕೊಡ್ತೀರಿ ಮತ್ತೆ ನಾನು ಆರ್ಡರ್ ಮಾಡ್ತೀನಿ. ಹೇಳಿ ಏನ್ ತಿಂತೀರಿ? ನಮ್ಮ ಹಳ್ಳಿಯ ಸ್ಪೆಷಾಲಿಟಿ ಟ್ರಿಪಲ್ ಫ್ರೈಡ್ ರೈಸ್. ಆದ್ರೆ ನಾನು ವೆಜಿಟೇಬಲ್ ಮಂಗೋಲಿಯನ್ ಗ್ರೇವಿ ತುಂಬಾ ಚೆನ್ನಾಗಿ ಮಾಡ್ತೇನೆ. ಅಣ್ಣ ಇವ ಮತ್ತೆ ತಿಕ್ಲಾದ. ನಾನು ತಪ್ಪು ತಿಳ್ಕೊಂಡೆ. ಗುರುಜಿ, ಇದು ತಪ್ಪು ತಿಳ್ಕೊಳ್ಳೋ ಸಮಯ ಅಲ್ಲ. ನಾಳೆ ನಿಮ್ಮ ಮತ್ತೆ ನಮ್ಮ ಶತ್ರು ನಮ್ಮ ಪಟ್ಟಣಕ್ಕೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಅವನು ಗೆಲ್ಲೋದಿಲ್ಲ. ನನ್ನ ಆಶೀರ್ವಾದ ನಿಮ್ಮೆಲ್ರ ಮೇಲಿದೆ ಮಕ್ಕಳೇ. ಅಣ್ಣ, ನಿಮ್ ಆಶೀರ್ವಾದದ ಜೊತೆಗೆ ನಿಮ್ಮ ಆಯುಧಗಳು ಸ್ವಲ್ಪ ಸಿಕ್ಬಿಟ್ಟಿದ್ರೆ ಮಜಾನೇ ಬಂದ್ಬಿಡ್ತಿತ್ತು. ಜಿಂಗಾಲಾಲ ಮತ್ತೆ ಹುರ್ಹುರ್ ಜೊತೆ ಹೋರಾಡಕ್ಕೆ ನಿಮ್ಮ ಆಯುಧ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಮೈಂಡ್ ಮ್ಯಾಜಿಕ್. ನನ್ನ ಬಳಿ ಮೈಂಡೇ ಇಲ್ಲ. ಮ್ಯಾಜಿಕ್ ಹೆಂಗಾಗತ್ತೆ ಗುರುಜಿ? ನನಗೆ ಬೇರೆನಾದ್ರೂ ಬೇಕು. ಆ ವಸ್ತುಗಳು ಸ್ವತಃ ನಿಮ್ಮನ್ನು ಆಯ್ಕೆ ಮಾಡಿವೆ. ಧಾರಣೆ ಮಾಡಿ. ವಿಜಯೀ ಭವ. ಅಣ್ಣ ಕಿಟ್ಕಿಟ್, ನಾನಂತೂ ಹಾರ್ತಾ ಬರ್ತೇನೆ. ಈಶ್, ಮೂರ್ತಿಯ ತಲೆ ಕಳ್ಳತನ ಆಗ್ಬಾರ್ದು. ನಗರದ ಗೌರವ ಸುರಕ್ಷತೆಯ ಪ್ರಶ್ನೆ ಇದು. ಬಳ್ಳಿಗಳ ಮುಖವನ್ನು ಮಾಡ್ಬಿಡ್ತೀನಿ ಕಪ್ಪು. ಹೆಸರು ನಂದು ಜಿಂಗಾಲಾಲ. ಹೊತ್ಕೊಂಡು ಹೋಗ್ತೀನಿ ಮೂರ್ತಿಯ ತಲೆ. ಸಾಧ್ಯವಾದ್ರೆ ಬರಲಿ ಪೂರ್ತಿ ನಗರ ನನ್ನ ಮುಂದೆ. ಜಿಂಗಾಲಾಲ, ಮಾಡ್ತೇವೆ ನಿನ್ನನಿವತ್ತು ದಿವಾಳಿ. ಜಿಂಗಾಲಾಲ, ಮೋಮೋ ಡಿಮ್ಸಮ್ ಇನ್ಸ್ಟಿಟ್ಯೂಟಿನ ಡ್ರೆಸ್. ಗುರುನೇ ನನ್ನನ್ನೇನು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಅವ್ರ ಚೇಲಾಗಳೇ ನನ್ನನ್ನೇನು ಮಾಡ್ತಾರೆ.
ಮೆದುಳಿನ ಶಕ್ತಿಯನ್ನ ಈಗ ಬಳಸಬೇಕಾಗ್ತದೆ. ಹಾ ಮಾಡಿ, ಆಮೇಲೆ ನನಗೆ ಹೇಳಿ ಅಸಲಿ ಯಾವುದು ಅಂತ. ಹೀಗೆ ಎಷ್ಟು ಹೊಡೆದಾಡೋದು? ಇವರ ಮೈಂಡ್ ಮ್ಯಾಜಿಕ್ ನಾಶ ಮಾಡ್ಬೇಕು. ನಾನು ಅಟ್ಯಾಕ್ ಮಾಡ್ತೀನಿ. ಅಸ್ಲಿ ಜಿಂಗ ಇರ್ತಾನೋ ಅವನು ಫೈಟ್ ಮಾಡ್ತಾನೆ. ರೇಸ ಜಿಂಗಾಲಾಲ್ ನಿಂದ ಬಂದಿದ್ದು ಅಂದ್ರೆ ಅವನೇ ಅಸಲಿ ಇರ್ಬೇಕು. ಈಗ ಇವರಲ್ಲಿ ಅಸಲಿ ಎಲ್ಲೋದ? ಎಲ್ರು ಸೇರಿ ಅಟ್ಯಾಕ್ ಮಾಡಿ. ಅಟ್ಯಾಕ್! ಯಾರು ಬಿಲ್ಡಿಂಗ್ ಒಳಗೆ ಹೋಗ್ಬಾರ್ದು. ಈಶ್, ಟೀಮ್ ಎಕ್ಸ್ ಪೂರ ಶಕ್ತಿಯೊಂದಿಗೆ ಬಂದಿದೆ. ಅಲ್ಲಿದ್ದಾರೆ, ಹಿಡ್ಕೊಳ್ಳಿ. ಹರಿಯಾಲಿ ಬಂದ್ಲು, ವಿನಾಶದ ಕಪ್ಪು ಮೋಡವಾಗಿ ಆವರಿಸಿದ್ಲು. ಥ್ಯಾಂಕ್ ಯು ಹಸಿರು ಕ್ರಾಂತಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಂದ ಕೆಲಸ ನಡೆಯಲ್ಲ. ನಿನ್ನನ್ನು ರಕ್ಷಿಸ್ತಿದ್ದೀನಿ. ಇನ್ಸ್ಟಿಟ್ಯೂಟ್ ಕೊಡ್ಸೋಕೆ ನನಗೆ ಸಹಾಯ ಮಾಡು. ಇವರನ್ನ ಮುಗಿಸ್ಬಿಡು. ಹರಿಯಾಲಿಯ ವಯ್ಯಾರ ನೋಡಿಲ್ಲಿ. ಈಶ್, ಇವರನ್ನ ನಾನ್ ನೋಡ್ತೀನಿ. ಕಾಪಾಡಿ, ನಾನು ಮುದುಡ್ತಾ ಇದ್ದೀನಿ. ಕಾಪಾಡಿ, ನಾನು ಮುದುಡ್ತಾ ಇದ್ದೀನಿ. ಈಶ್, 3ರಲ್ಲಿ 1 ವಿಕೆಟ್ ಡೌನ್. ಕಬಡ್ಡಿ 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 ಕಬಡ್ಡಿ. ಶಬಾಷ್ ಟೀಮ್ ಎಕ್ಸ್, ಕೊನೆ ಉಳಿದಿದ್ದಾನೆ. ಕಬಡ್ಡಿ 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 ಕಬಡ್ಡಿ. ಅರೆ ಅರೆ, ಥ್ಯಾಂಕ್ ಯು ಟೀಮ್ ಎಕ್ಸ್, ನೀವು ನಗರದ ಗೌರವ ಉಳಿಸಿದ್ರಿ. ಯಾವಾಗೆಲ್ಲ ನಮ್ಮ ಅವಶ್ಯಕತೆ ಇರುತ್ತೋ ನಾವು ಖಂಡಿತ ಬರ್ತೀವಿ. ಏ ತಮ್ಮ, ಆ ಡ್ರೆಸ್ ಎಲ್ಲೋಯ್ತು? ಅವುಗಳ ಕೆಲಸ ಪೂರ್ತಿ ಆಯ್ತು. ಇನ್ಸ್ಟಿಟ್ಯೂಟ್ಗೆ ಹೋದ್ವು. ಟೀಮ್ ಎಕ್ಸ್, ಟೀಮ್ ಎಕ್ಸ್, ಟೀಮ್ ಎಕ್ಸ್, ಟೀಮ್ ಎಕ್ಸ್, ಟೀಮ್ ಎಕ್ಸ್. ಹೇಳ್ಕೊಂಡೋಗಿ ಅಲ್ರನ್ನು ಠಾಣಿಗೆ. ಇವರಿಂದ ಮೂರ್ತಿಯ ಬಾಕಿ ಪಾರ್ಟ್ಸ್ ಕೂಡ ತರಿಸ್ಬೇಕು. ಎಲೆವಾ, ಪ್ಯಾಂಟ್ ಅನ್ನು ಸಡಿಲಗೊಳಿಸಿ ಪೈಜಾಮ ಮಾಡಿದ್ದು ಟೀಮ್ ಎಕ್ಸ್ ಅದ್ಭುತ ಕೆಲಸ ಮಾಡಿದ್ದು. ಜಿಂಗಾಲಾಲ ಹುರ್ ಟೀಮ್ ಎಕ್ಸ್ ನ ಕೈಯಿಂದ ಆಗಲಿಲ್ಲ ಅದು ಫುರ್. ಟೀಮ್ ಎಕ್ಸ್ ಜಿಂಗಾಲಾಲನ ಅಹಂಕಾರವನ್ನ ಇಳಿಸಿಬಿಟ್ಟಿದೆ. ಟೀಮ್ ಎಕ್ಸ್ ಈಗ ಸಾಬೀತುಪಡಿಸಿ ತೋರಿಸಿದೆ, ಅದು ಸುಮ್ಮನೆ ಟೀಮ್ ಅಲ್ಲ, ಅದು ಅದ್ಭುತ ಟೀಮ್. ನಮ್ಮ ನಗರದ ಗೌರವ. ಎಲ್ಲಾ ಸಮಸ್ಯೆಗೂ ಸಮಾಧಾನ ಸಿಗುವಂತ ಒಂದು ತಾಣ ಅದು. ಅಂಡ್ ನೌ ದಿಸ್ ಹೋಲ್ ಮೊಹಲ್ಲಾ ನೋಸ್. ಟೀಮ್ ಎಕ್ಸ್